ಹಾಯ್ ಆಲ್, ಇವತ್ತಿನ ರೆಸಿಪಿ ಕರ್ಬೇವಿನ ಅವಲಕ್ಕಿ. ತುಂಬಾ ರುಚಿಯಾಗಿರೋ ಈ ಅವಲಕ್ಕಿ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಒಂದು ಸಾರಿ ನೀವೆಲ್ಲರೂ ಇದನ್ನು ಟ್ರೈ ಮಾಡಲೇಬೇಕು. ಕರ್ಬೇವನ್ನು ಊಟದಿಂದ ಎತ್ತಿಡೋರಿಗೆ ಇದನ್ನು ಮಾಡಿಕೊಡಿ, ಇಷ್ಟಪಟ್ಟು ತಿಂತಾರೆ. ನಾನಿವತ್ತು ತುಂಬಾ ಫ್ರೆಶ್ ಆಗಿರೋ ಕರಿಬೇವನ್ನು ಯೂಸ್ ಮಾಡ್ತಾ ಇದ್ದೀನಿ. ತುಂಬಾ ಬಲ್ತಿರೋದಕ್ಕಿಂತ ಈ ಥರ ಮೀಡಿಯಮ್ ಆಗಿ ಬಲ್ತಿರೋ ಕರಿಬೇವನ್ನು ತಗೊಳ್ಳಿ, ತುಂಬಾ ರುಚಿಯಾಗಿ ಬರುತ್ತೆ ನಮ್ಮ ರೆಸಿಪಿ. ಇದನ್ನೆಲ್ಲ ಬಿಡಿಸ್ಕೊಂಡು 1-2-3 ಸರಿ ವಾಶ್ ಮಾಡಿ ಬಸ್ದು ನೀರು ಇಲ್ಲದೆ ಇರೋ ಥರ ಡ್ರೈ ಮಾಡಿ ರೆಡಿ ಇಟ್ಕೊಳ್ಳಿ. ನಂತರ ಒಂದು ಬಾಣಲಿಯಲ್ಲಿ 1 ಟೇಬಲ್ ಸ್ಪೂನ ಎಣ್ಣೆಯನ್ನು ಹಾಕ್ಬಿಟ್ಟು ಎಣ್ಣೆ ಮೀಡಿಯಮ್ ಹೀಟಲ್ಲಿ ಕಾದ ನಂತರ 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆಯನ್ನು ಹಾಕಿ ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೋಬೇಕು. ಅದರ ಜೊತೆ 1 ಟೇಬಲ್ ಸ್ಪೂನ್ ಉದ್ದಿನಬೇಳೆ, 8-10 ಕರಿ ಕಾಳು ಮೆಣಸು ಇದನ್ನು ಸೇರಿಸೋದ್ರಿಂದ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ. ನಂತರ 3-4 ಲವಂಗ, 1-2 ಚಿಕ್ಕ ಚಿಕ್ಕ ಪೀಸು ಚಕ್ಕೆ, 1/2 ಟೇಬಲ್ ಸ್ಪೂನ್ ಜೀರಿಗೆ, ಹಾಗೆ 3-4 ಒಣಮೆಣಸಿನ್ಕಾಯಿ ಇವನ್ನ ಸೇರಿಸಿ ಇದರ ಜೊತೆಗೆ 1 ಟೇಬಲ್ ಸ್ಪೂನ್ ಬಿಳಿ ಎಳ್ಳನ್ನು ಸೇರಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಜೊತೆಗೆ ಒಂದು ದೊಡ್ಡ ಹಿಡಿ ಕರಿಬೇವನ್ನು ಸಹ ಸೇರಿಸ್ಕೊಂಬಿಡಿ. ಈ ಕರಿಬೇವು ಕ್ರಿಸ್ಪಿ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲೇ ನಾವು ಹಾಕಿರೋ ಎಲ್ಲ ಪದಾರ್ಥಗಳು ಗರಿಗರಿಯಾಗಿ ಹುರಿಬೇಕು. ಈ ಥರ ಪರ್ಫೆಕ್ಟಾಗಿ ಹುರಿದ್ಮೇಲೆ ಇದನ್ನು ತಣ್ಣಗಾಗಲಿಕ್ಕೆ ಬಿಡಿ. ಆಮೇಲೆ ಇದನ್ನು ಒಂದು ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ತರಿಯಾಗಿ ನೀರು ಹಾಕ್ದೇ ಪುಡಿ ಮಾಡಿಟ್ಕೋಬೇಕು. ತುಂಬ ನೈಸಾಗೆಲ್ಲ ಬೇಡ. ನಾವು ತಿನ್ನಬೇಕಾದ್ರೆ ಆ ಕಡಲೆಬೇಳೆ, ಉದ್ದಿನಬೇಳೆ, ಎಳ್ಳು ಎಲ್ಲ ಬಾಯಿಗೆ ಸಿಗಬೇಕು, ಆ ಥರ ಪುಡಿ ಮಾಡಿಟ್ಕೊಳ್ಳಿ. ಈ ಕಡೆ ಒಗ್ಗರಣೆ ಹಾಕೋದಕ್ಕಿಂತ ಮುಂಚೆ 1-2 ಹಿಡಿ ಮೀಡಿಯಮ್ ಅವಲಕ್ಕಿನ ತಗೊಳ್ಳಿ. ಅದನ್ನು 1-2-3 ಸರಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಬಸಿ ಹಾಕ್ಕೊಂಬಿಡಿ. ಈ ಥರ ಮಾಡೋದ್ರಿಂದ ನಮಗೆ ಅವಲಕ್ಕಿ ಪರ್ಫೆಕ್ಟಾಗಿ ಉದುರಾಗಿ ರೆಡಿ ಆಗುತ್ತೆ. ನಂತರ ಅದೇ ಬಾಣಲಿಯಲ್ಲಿ 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಮೊದಲು ಶೇಂಗಾ ಬೀಜವನ್ನು ಹಾಕಿ ಗರಿಗರಿಯಾಗಿ ಹುರ್ಕೊಂಬಿಟ್ಟು ಸೈಡ್ಗೆ ಎತ್ತಿಟ್ಕೊಳ್ಳಿ. ಇದರ ಜೊತೆಗೆ ಎಲ್ಲ ಸಾಮಾನುಗಳನ್ನು ಹಾಕಿದರೆ ಶೇಂಗಾ ಬೀಜ ಮೆತ್ತಗಾಗ್ಬಿಡತ್ತೆ. ಯಾವುದೇ ರೆಸಿಪಿ ಮಾಡೋಕ್ಕಿಂತ ಮುಂಚೆ ಶೇಂಗಾನ ಈ ಥರ ಹುರಿದು ಸೈಡ್ ಇಟ್ಕೊಳ್ಳಿ. ಕೊನೆಯಲ್ಲಿ ಸೇರಿಸೋದ್ರಿಂದ ಶೇಂಗಾ ಹಾಗೆ ಗರಿಗರಿಯಾಗಿರುತ್ತೆ. ನೋಡಿ, ಇಷ್ಟು ಫ್ರೈ ಆದರೆ ಸಾಕು. ತಣ್ಣಗಾದ್ಮೇಲೆ ಇದು ತುಂಬಾ ಕ್ರಿಸ್ಪಿಯಾಗಿ ತಿನ್ನೋದಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ನಂತರ ಅದೇ ಉಳಿದಿರೋ ಎಣ್ಣೆಗೆ 1/2 ಟೇಬಲ್ ಸ್ಪೂನ್ ಸಾಸಿವೆ ಹಾಕಿ ಚೆನ್ನಾಗಿ ಚಟಪಟ ಅನ್ನಲಿ. ಅದಾದ ನಂತರ ಅದಕ್ಕೆ 1-2 ಒಣಮೆಣಸಿನ್ಕಾಯಿ, 1-2 ಎಳೆ ಕರಿಬೇವು ಎಲ್ಲದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ಲೇಮ್ ಲೋನಲ್ಲೇ ಇರಲಿ, ಹೈ ಫ್ಲೇಮಲ್ಲಿಟ್ಟು ಯಾವುದನ್ನು ಸೇರಿಸೋದು ಬೇಡ. ನಂತರ ಇದಕ್ಕೆ 1-3 ಸೀಳಿರೋ ಹಸಿಮೆಣಸಿನ್ಕಾಯಿ ಹಾಕಿ ಅದು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಆಮೇಲೆ 1/4 ಟೇಬಲ್ ಸ್ಪೂನ್ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಒಂದು ಸಾರಿ ಒಂದೊಳ್ಳೆ ಮಿಕ್ಸ್ ಮಾಡಿ. ನಂತರ ನಾವು ಏನು ತರಿಯಾಗಿ ಪುಡಿ ಮಾಡಿಟ್ಕೊಂಡಿದ್ವಿ ಆ ಮಸಾಲೆಯನ್ನು ಹಾಕ್ಬಿಟ್ಟು ಎಣ್ಣೆಯಲ್ಲಿ 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಣ್ಣೆ ಜೊತೆಗೇ ನಾವು ಹಾಕಿರೋ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಫ್ರೈ ಆಗಲಿ. ಇದೆಲ್ಲ ಆಗಿದ್ಮೇಲೆ ನಾವು ಏನು ತೊಳೆದು ಬಸಿ ಹಾಕ್ಕೊಂಡಿದ್ವಿ ಅಲ್ಲ, ಆ ಅವಲಕ್ಕಿಯನ್ನು ಸೇರಿಸ್ಕೋಬೇಕು. ಇಲ್ಲಿ ಅವಲಕ್ಕಿ ಬದಲು ನೀವು ರೈಸ್ನ ಕೂಡ ಯೂಸ್ ಮಾಡ್ಕೊಳ್ಳಿ. ಇನ್ಸ್ಟೆಂಟಾಗಿ ಬೇಕಂದರೆ ನಾನಿಲ್ಲಿ ಅವಲಕ್ಕಿ ಯೂಸ್ ಮಾಡ್ತಾ ಇದ್ದೀನಿ. ಆಮೇಲೆ ಇದಕ್ಕೆ 1/2 ಲೆಮನ್ ಮತ್ತು 1 ಟೇಬಲ್ ಸ್ಪೂನ್ ತುಪ್ಪ ಇಷ್ಟನ್ನು ಸೇರಿಸಿ ಒಂದೊಳ್ಳೆ ಮಿಕ್ಸ್ ಕೊಡಿ. ನಾವು ಹಾಕಿರೋ ಎಲ್ಲ ಪದಾರ್ಥಗಳು ಒಂದಕ್ಕೊಂದು ಚೆನ್ನಾಗಿ ಬೆರೆತು ಎಲ್ಲ ಕಡೆ ಮಿಕ್ಸ್ ಆಗಬೇಕು. ಈ ಥರ ಮಿಕ್ಸ್ ಆಗಿದ್ಮೇಲೆ ಒಂದು ಸಾರಿ ಅದನ್ನು ಟೇಸ್ಟ್ ಮಾಡಿ ನೋಡಿ. ಈ ಸ್ಟೇಜಲ್ಲಿ ಉಪ್ಪು, ಹುಳಿ ಏನಾದರೂ ಕಮ್ಮಿ ಇದ್ದರೆ ನೀವು ಸೇರಿಸ್ಕೋಬಹುದು. ಎಲ್ಲ ಸರಿಯಾಗಿದ್ದರೆ ನಂತರ ಅದಕ್ಕೆ ನಾವು ಹುರಿದಿಟ್ಕೊಂಡಿರೋ ಶೇಂಗಾ ಬೀಜವನ್ನು ಸೇರಿಸಿ ಒಂದು ಸಾರಿ ಮಿಕ್ಸ್ ಮಾಡಿ. ಈಗ ನಮಗೆ ರುಚಿಯಾಗಿರೋ ಕರಿಬೇವಿನ ರೆಡಿಯಾಗಿದೆ. ಒಂದು ಸಾರಿ ಟೇಸ್ಟ್ ಮಾಡಿ, ಎಲ್ಲರಿಗೂ ಖಂಡಿತ ಇಷ್ಟ ಆಗುತ್ತೆ. ರೆಸಿಪಿ ನಿಮಗೆ ಇಷ್ಟ ಆಯ್ತಂದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.